ಸರ್ ನೀವು ಹಿಂಗ್ ಕೇಳಿದ್ರೆ ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಪದೇ ಪದೇ ವಿವಾದಗಳು ಸರ್, ಜಗಳ ಕೈದಿಗಳು ಪದೇ ಪದೇ 3-4 ಸಲ ಸರ್ 2 ತಿಂಗಳಲ್ಲಿ ಜಗಳ ಆಡಕೈತಿ ಕೈದಿಗಳು. ಏನು ಕಂಟ್ರೋಲ್ ಇಲ್ಲ ಸೆಂಟ್ರಲ್ ಜೈಲ್. ನಾನೇ ಹೋಗ್ಬಿಡ್ಬೇಕಾಗ್ತದೆ ಈಗ ಅದೊಂದು ಬಾಕಿ ಇರ್ತದೆ. ಒಳಗಡೆ ಜಗಳ ಆದ್ರೆ ಇದು ಏನ್ ಮಾಡಕ್ಕಾಗ್ತದೆ? ಅದು ಮೊನ್ನೆ ಹೇಳಿದ್ದಾರೆ ಐಜಿಗೆ, ಏನಾದ್ರೂ ಒಂದು ಪರಿಹಾರ ಕೇಳ್ತಾ ಇದ್ರೆ ಬೈತಾ ಇದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ. ಬಿಲ್ ವಾಪಸ್ ಬಂದಿದೆ ಸರ್, ಅದಕ್ಕೆ ರಾಜ್ಯ ಸರ್ಕಾರ ನೋಡಿ ಹಲವಾರು ಬಿಲ್ಗಳು ಮಾನ್ಯ ರಾಜ್ಯಪಾಲರು ಇಟ್ಕೊಂಡಿದ್ದಾರೆ, ಇನ್ನ ಕೆಲವರು ವಾಪಸ್ ಕಳಿಸಿದ್ದಾರೆ. ಅಂತದ್ ಏನಾದ್ರೂ ಅವರಿಗೆ ಕ್ಲಾರಿಫಿಕೇಶನ್ ಬೇಕಿದ್ರೆ ಸರ್ಕಾರ ಕೊಡುತ್ತೆ. ಆದ್ರೆ ರಾಜಕೀಯ ದುರುದ್ದೇಶದಿಂದ ನೀವು ವಾಪಸ್ ಮಾಡೋದು, ಕ್ಲಾರಿಫಿಕೇಶನ್ ಕೊಡೋದು, ಇಟ್ಕೊಡೋದು, ರಾಷ್ಟ್ರಪತಿ ಕಳಿಸೋದು ಸರಿಯಲ್ಲ. ಯಾಕಂದ್ರೆ ವಿರುದ್ಧವಾಗಿ ಬಿಲ್ ಇದೆ ಅಂತ ಹೇಳ್ತಿದ್ದಾರೆ ಸರ್ ಚಲವಾದಿ ನಾರಾಯಣ ಸ್ವಾಮಿ. ಯಾವುದು ಒಳ ಮೀಸಲಾತಿ ಬಿಲ್ಲು ಸುಪ್ರೀಂ ಕೋರ್ಟ್ ಆಶಯ ವಿರುದ್ಧ ಇದೆ, ಹೀಗಾಗಿ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ದಾರೆ. ಇಲ್ರಿ, ಒಳ ಮೀಸಲಾತಿ ಮಾಡಬಹುದು ಅಂತ ಮೋದಿ ಅವರು ಹೇಳಿದ್ರೆ ಮಾಸ್ಟರ್ ಸ್ಟ್ರೋಕಾ? ಸುಪ್ರೀಂ ಕೋರ್ಟ್ ಅವ್ರ ಆದೇಶ ತಾನೇ ಪಾಲನೆ ಮಾಡಿರೋದು ನಾವು. ಸುಪ್ರೀಂ ಕೋರ್ಟ್ ಅವ್ರು ಏನ್ ಹೇಳಿರೋದು, ಒಳ ಮೀಸಲಾತಿ ಏನಿದೆ ಸಬ್ಜೆಕ್ಟ್ ಅದು ಕೇಂದ್ರದಲ್ಲ, ರಾಜ್ಯ ಅವರೇ ಮಾಡ್ಕೋಬಹುದು. ಅದ್ರ ಆಧಾರದ ಮೇಲೆ ನಾವು ಮಾಡಿದೀವಿ. ಮುಂದೆ ಹಿಂದೆ ಏನು ಮಾಡ್ಬೋದಾಗಿತ್ತು ನಾವು, ಆದ್ರೆ ಏನೋ ಅದು ಸೆಂಟ್ರಲ್ ಸಬ್ಜೆಕ್ಟ್ ಇದೆ ಅಂತ ಮಾಡಕ್ ಆಗಿರ್ಲಿಲ್ಲ. ಮತ್ತೆ ಈ ಎಲ್ಲ ಬಿಜೆಪಿ ನಾಯಕರು ಕೌನ್ಸಿಲ್ ನಲ್ಲಿ ಮತ್ತೆ ಅಸೆಂಬ್ಲಿನಲ್ಲಿ ಬಹಳ ಚೆನ್ನಾಗಿದೆ, ದೊಡ್ಡ ದೊಡ್ಡಾಗಿ ಹಿಂಗ್ ಆಗ್ಬೇಕಾಗಿತ್ತು ಅಂತ ಹೇಳಿದ್ರು, ಯಾರು ವಿರೋಧ ಮಾಡಿಲ್ಲ. ಯಾಕೆ ಇದು ಬಿಲ್ ಬಂದಾಗ, ಚರ್ಚೆಗೆ ಬಂದಾಗ ಯಾಕೆ ಯಾರು ವಿರೋಧ ಮಾಡಿಲ್ಲ? ಇಂಟರ್ನಲ್ ರಿಸರ್ವೇಶನ್ ಆಗ್ಬಾರ್ದು ಅಂತ. ಮತ್ ಇವ್ರು ಯಾಕೆ ಮಾಧುಸ್ವಾಮಿ ಸಮಿತಿ ಕೂಡಿಸಿದ್ರು ಹೇಳ್ಬೇಕಲ್ಲ. ಮಾಡ್ಲೇಬೇಕು, ಈಗಾಗಲೇ ದಾಟಿದೆ ಸರ್. 10% ಕೊಟ್ಟಾಗ ತಕ್ಷಣ ದಾಟಿತ್ತಲ್ಲ ಅಲ್ಲಿ EWS. ಅವಾಗ ಯಾರು ಏನಂದಿಲ್ಲ ಬಿಜೆಪಿಯವರು. ಇವ್ರು ನೋಡಿ, ಇವ್ರು ಮೀಸಲಾತಿಯನ್ನ ಮುಗಿಸ್ಬೇಕಂತಾನೆ ತಾನೇ ಇವ್ರು ಇರೋದು. ರಾಮ ಜೋಯ್ಸ್ ಅವ್ರು ಯಾರ್ರೀ? ರಾಮ ಜೋಯ್ಸ್ ಅವರು ರಾಜ್ಯಸಭಾ ಮೆಂಬರ್ ಇದ್ರು ಬಿಜೆಪಿಯಿಂದ. ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿಲ್ವಾ? ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್, ಪಂಚಾಯತ್ ನಲ್ಲೆಲ್ಲ ಮೀಸಲಾತಿ ಇರಬಾರ್ದು ಅಂತ. ಅವಾಗೆಲ್ಲ ಹೋಗಿತ್ತು ಇವ್ರದ್ದು ಪ್ರೀತಿ SC ST ಮೇಲೆ. ಸುಮ್ನೆ ಇವ್ರು ಮಾತಾಡ್ತಾರೆ. ಇವರು ಈ ನಿಮ್ಮ RSS ಅವರು ಮೀಸಲಾತಿ ಪರವಾಗಿದಾರ? ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ನಲ್ಲಿ ಮೀಸಲಾತಿ ಕೊಡ್ತಾ ಇದಾರ? ಸಂಪೂರ್ಣವಾಗಿ ನಿರ್ಣಾಮ ಮಾಡ್ತಾ ಇದ್ದಾರೆ. ಹೈಯರ್ ಎಜುಕೇಶನ್ ನಲ್ಲಿ ಈ ವೆಮುಲಾ ಆಕ್ಟ್ ತಗೊಂಡ್ ಬರ್ಬೇಕು ಅಂತ ಸೆಂಟ್ರಲ್ ಗವರ್ಮೆಂಟ್ ಅವರು ಹೇಳಿದ್ರಲ್ಲ, ಮಾಡ್ತೀನಂತ. ಏನೋ ಒಂದು ಏನಾಯ್ತು? ಎಲ್ಲಾನು ನಾವೇ ಮಾಡ್ಬೇಕು. ಸಾಮಾಜಿಕ ಜವಾಬ್ದಾರಿ ನಮ್ದು, ಆರ್ಥಿಕ ಜವಾಬ್ದಾರಿ ನಮ್ದು. ಮೋದಿ ಅವರು ಬರೇ ಮನ್ ಕಿ ಬಾತ್ ಹೇಳಕ್ಕಿದಾರ? ಗವರ್ನೆನ್ಸ್ ಡಸ್ ನಾಟ್ ಕಮ್ ಟು ಹಿಮ್. ಅಡ್ಮಿನಿಸ್ಟ್ರೇಷನ್, ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಈಕ್ವಾಲಿಟಿ, ಎನ್ಫೋರ್ಸಿಂಗ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇನ್ ದ ಸೊಸೈಟಿ ಅವ್ರಿಗೆ ಬರಲ್ವಾ ಮೋದಿ ಅವರಿಗೆ? ಎಲ್ಲ ನಾವೇ ಮಾಡ್ಬೇಕಾ? ಬಾಂಗ್ಲಾದೇಶಿಯವ್ರು ಇಲ್ಲಿ ಹೆಂಗ್ ಬಂದ್ರಿ? ಬಾಂಗ್ಲಾದೇಶಿಯಿಂದ ತಮಿಳುನಾಡು, ಆಂಧ್ರ ಪ್ರದೇಶ ಅಥವಾ ಮಹಾರಾಷ್ಟ್ರ ಬಾರ್ಡರ್ ತರ ಇದೆಯಾ? ಇಂಟರ್ನ್ಯಾಷನಲ್ ಬಾರ್ಡರ್ ತಾನೆ. ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ನ ಕಾಯೋ ಜವಾಬ್ದಾರಿ ಯಾರ್ದು? ಪರಮೇಶ್ವರ್ ಸಾಹೇಬ್ರದ, ಸಿದ್ದರಾಮಯ್ಯ ಸಾಹೇಬ್ರದ? ಅಮಿತ್ ಶಾ ಅವ್ರು ಏನ್ ಮಾಡ್ತಾರೆ? ಅಮಿತ್ ಶಾ ಅವ್ರಿಗೆ ಇಂಟ್ರೆಸ್ಟ್ ಇರೋದು ರಾಜ್ಯ ಸರ್ಕಾರ ಬೀಳ್ಸೋದಿಕ್ಕಷ್ಟೇ. ವಾಟ್ ಇಸ್ ಮಿಸ್ಟರ್ ಅಮಿತ್ ಶಾ ಡೂಯಿಂಗ್? ಈಗ ಒಬ್ಬ ಬಾಂಗ್ಲಾದೇಶಿ ಇರ್ಬೋದು, ಒಬ್ಬ ಪಾಕಿಸ್ತಾನಿಂದ ಏನು ಭಯೋತ್ಪಾದಕ ಬರ್ಬೇಕಿದ್ರೆ ಎಲ್ಲ ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ಇಂದಾನೇ ಬರ್ಬೇಕಲ್ಲ. ಆ ಕಡೆ ನಿಮ್ಮ ಅಸ್ಸಾಂ ಬಾರ್ಡರ್ ಇಂದ ಬರಬೇಕು. ಅಲ್ಲಿ ಯಾರು ಗಡಿ ಕಾಯ್ಬೇಕಪ್ಪ? ಅಲ್ಲೂ ನಾವೇ ಗಡಿ ಕಾಯ್ಬೇಕಾ? ಹೆಂಗ್ ಬರ್ತಾ ಇದೆ ಹೇಳಿ? ಈಗ ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರಲ್ಲ, ಇಲ್ಲಿ ಹೆಂಗ್ ಬರ್ತಾ ಇದಾರೆ? ಇಲ್ಲಿ ನಾವಿದ್ದಾಗ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಗಳಿಗೆ ವಾಪಸ್ ಕಳಿಸಿದ್ವಿ. ಈ ಸರ್ಕಾರ 11 ವರ್ಷದಲ್ಲಿ 7,000 ಕಳಿಸಿಲ್ಲ. ಇವರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಬಿಹಾರ್ ಎಲೆಕ್ಷನ್, ಮಧ್ಯಪ್ರದೇಶ ಎಲೆಕ್ಷನ್, ತಮಿಳುನಾಡು ಹೋಗಿ ಕರ್ನಾಟಕಕ್ಕೆ ಬಂದು ಏನಂತ ಭಾಷಣ ಮಾಡ್ತಾರೆ? ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂದ್ರೆ, ಅರೆ ಹೆಂಗ್ ಬರ್ತಾ ಇದಾರೆ? ಅದೇನ್ ಅವ್ರ ಜವಾಬ್ದಾರಿನ ನಮ್ ಜವಾಬ್ದಾರಿನ? ಅತ್ಯಂತ ಅಸಮರ್ಥ ಗೃಹ ಸಚಿವರು ಅಮಿತ್ ಶಾ ಅವರು ಇರೋದು ಬರೇ ಹೆದರ್ಸಕ್ಕೆ, ಬೆದರ್ಸಕ್ಕೆ, IT ED ಯೂಸ್ ಮಾಡಿಬಿಟ್ಟು ಸರ್ಕಾರಗಳನ್ನ ಬೀಳ್ಸಕ್ ಮಾತ್ರ ಹೋಮ್ ಮಿನಿಸ್ಟರ್ ಅವರಿದ್ದಾರೆ. ಅದು ಬಿಟ್ರೆ ಬೇರೆ ಯಾವ ಕೆಲಸನೂ ಮಾಡಕ್ ತಯಾರಿಲ್ಲ. ಮಾಡ್ಲಿ. ನಿನ್ನೆ ಒಂದು ವಿಡಿಯೋ ಬಂತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತಾರೆ?
ಕೇರಳ ಭಾಷೆ ಮಸೂದೆ ಬಗ್ಗೆ ನಮ್ಮ ಕನ್ನಡಿಗರಿಗೆ ತೊಂದರೆ ಆಗುತ್ತೆ ಅದನ್ನು ನೋಡಿ, ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಯಾವುದೇ ಭಾಷೆಯನ್ನ ನೀವು ಏನು